ಹಳೆ ವೈಷಮ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಮುಂಭಾಗದಲ್ಲೇ ವಕೀಲರ ಮೇಲೆ ಹಲ್ಲೆ ನಡೆದಿರುವಂತಹ ಘಟನೆ ಸಂಭವಿಸಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಹಳೆ ವೈಷಮ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರ ಮೇಲೇನೆ ಹಲ್ಲೆ ಮಾಡಲಾಗಿದೆ. ತೊಟ್ಟವಾಡಿ ಮಹದೇವಸ್ವಾಮಿ ಮೇಲೆ ಕೋರ್ಟ್ ಮುಂಭಾಗದಲ್ಲಿ ಹಲ್ಲೆ ಮಾಡಲಾಗಿದೆ. ಟಿ ನರಸೀಪುರ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಮಹದೇವಸ್ವಾಮಿ ಅವರ ಮೇಲೆ ಹಲ್ಲೆ ಮಾಡಲಾಗಿದೆ. ಮಹದೇವಸ್ವಾಮಿ ಸಂಬಂಧಿ ಸಂತೋಷ್ ಎಂಬಾತ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಂಜನಗೂಡು ಮುಖ್ಯ ರಸ್ತೆ ಎಪಿಎಂಸಿ ಮಳಿಗೆ ಮುಂಭಾಗದಲ್ಲಿ ನಡೆದಿರೋ ಘಟನೆ ಇದು. ಹಲ್ಲೆ ನಡೆಸಿದ ಸಂತೋಷ್ನನ್ನ ವಶಕ್ಕೆ ಪಡೆದುಕೊಂಡಿರೋ ಪೊಲೀಸ್ ಅಧಿಕಾರಿಗಳು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಗಾಯಗೊಂಡಿರುವಂತಹ ವಕೀಲ ಮಹದೇವಸ್ವಾಮಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಏನೋ ಕೋರ್ಟ್ ಆವರಣದಲ್ಲೇ ವಕೀಲರ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ನಡೆದಿರುವಂತಹ ವಿಚಾರ ತೀವ್ರ ಚರ್ಚೆಗೂ ಕಾರಣವಾಗ್ತಾ ಇದೆ. ಏನು ನಾವು ನ್ಯಾಯವಾದಿಗಳು ಏನಿದ್ವಿ, ನಮಗೆ ಸಾರ್ವಜನಿಕರು ದಿನದಿಂದ ಹಲ್ಲೆ ಮಾಡೋದು ಯಥೇಚ್ಛವಾಗಿ ಆಗ್ಬಿಟ್ಟಿದೆ. ಈ ಸಂಬಂಧಪಟ್ಟಂತೆ ನಮ್ಗೆ ರಕ್ಷಣೆ ಕೊಡಿ ಅಂತೇಳಿ ಒಂದು ಕಾನೂನು ಕೂಡ ಒಂದು ಇದ್ರೂ ಕೂಡ ಸಾರ್ವಜನಿಕರು ನಮ್ಗೇನೆ ಕೂಡ ಹಲ್ಲೆ ಮಾಡ್ತಿದ್ದಾರೆ. ನಮ್ಗೆ ರಕ್ಷಣೆ ಕೊಡ್ಬೇಕಂತ ನಮ್ಗೇನೆ ಈ ತರ ಹಲ್ಲೆ ಮಾಡ್ತಾ ಇರ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ರಕ್ಷಣೆ ಎಲ್ಲಿಂದ ಬರ್ತದೆ. ಹಂಗಾಗಿ ನಾವು ಈ ಸಂಬಂಧಪಟ್ಟಂತೆ ನಾವು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ವಿ. ಮತ್ತೆ ನಮ್ಮ ರಕ್ಷಣೆಗೆ ಸಂಬಂಧಪಟ್ಟಂತೆ ಒಂದು ಇನ್ನೂ ಉನ್ನತ ಒಂದು ಕಾನೂನನ್ನು ಜಾರಿಗೊಳಿಸಬೇಕು ಅಂತೇಳಿ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಮಗೆ ಏನು ಸೂಕ್ತ ರಕ್ಷಣೆ ಸಿಗುವ ತನಕ ಕೂಡ ಸೂಕ್ತವಾದ ಕಾನೂನು ಬರೋ ತನಕ ಕೂಡ ನಾವು ಹೋರಾಟವನ್ನು ಮಾಡ್ತಿದ್ವಿ ಅಂತ ಹೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದೇವೆ. ಅಲ್ಲದೇನೆ ನಮಗೆ ನ್ಯಾಯವಾದಿಗಳಂತ ನಮಗೆ ರಕ್ಷಣೆ ಇಲ್ಲದ ಮೇಲೆ ಸಾರ್ವಜನಿಕರ ಇನ್ನೆಲ್ಲಿ ರಕ್ಷಣೆ ಬರುತ್ತೆ ಅನ್ನೋದು ನಮ್ಮ ಒಂದು ಮುಂದಿನ ಪ್ರಶ್ನೆಯಾಗಿ ಉದ್ಭವಿಸಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ನಮಗೆ ರಕ್ಷಣೆಯನ್ನು ಕೊಡಬೇಕು ಮತ್ತು ಸಾರ್ವಜನಿಕರು ನಮಗೆ ಹಲ್ಲೆಗಳ ಸಂಬಂಧಪಟ್ಟಂತೆ ನಮಗೆ ಸೂಕ್ತವಾದ ಕಾನೂನನ್ನು ಸರ್ಕಾರ ಕೊಡಬೇಕು ಅಂತೇಳಿ ನಮ್ಮ ಮನವಿಯನ್ನು ಮಾಡ್ತಾ ಇದ್ದೀವಿ. ಏನು ಈ ದಿನ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಮಹದೇವಸ್ವಾಮಿ ಅವರ ಮೇಲೆ ಯಾವುದೋ ಒಂದು ಹಳೆಯ ದ್ವೇಷವನ್ನು ಇಟ್ಕೊಂಡು ಪದೇ ಪದೇ ನನ್ನ ಮೇಲೆ ಈ ರೀತಿ ನಾವು ಹೋಗ್ತಾ ಇದ್ರೆ ನನ್ನನ್ನು ನಿಭಾಯಿಸೋದು, ನೀವು ಇಂಡೈರೆಕ್ಟ್ ಆಗಿ ಇದನ್ನ ಮುಗಿಸ್ದು ಬಿಡೋದಿಲ್ಲ ಅಂತ ಹೇಳೋದು, ಈ ರೀತಿ ಬಹಳ ಅವಾಚ್ಯ ಶಬ್ದಗಳನ್ನು ಬಳಸೋದು, ನನ್ನನ್ನು ಯಾವ್ದಾರ ರೀತಿಯಲ್ಲಿ ಮುಗಿಸ್ಲೇಬೇಕು ಅಂತಕ್ಕಂಥ ಒಂದು ಕೆಟ್ಟ ಮನಸ್ಸನ್ನು ಇಟ್ಕೊಂಡು ಇವತ್ತು ನನ್ನನ್ನು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ನನ್ನ ಕತ್ತನ್ನ ಅದನ್ನು ಹಿಡ್ಕೊಂಡು ನಾನು ಉಸಿರಾಡದ ರೀತಿ ನನ್ನ ತೊಂದರೆ ಕೊಟ್ಟು ನಾನು ಇನ್ನೇನು ಸತ್ತೇ ಹೋದ್ನೇನೋ ಅನ್ನೋ ರೀತಿಯಲ್ಲಿ ಫೀಲ್ ಆಗಿ ನಾನು ಬಾಯಿ ಪಡ್ಕೊಂಡ ನನ್ನ ಸ್ನೇಹಿತರು ಬಂದು ಬಿಡಿಸೋದಕ್ಕೆ ಬಿಟ್ಟು ಸಂದರ್ಭದಲ್ಲಿ ಎದೆಗೆ ಬುದ್ಧಿ ಯಾವತ್ತಾದರೂ ನಿನ್ನ ಕೊಲೆ ಮಾಡಿದ್ರೆ ಬಿಡದೇ ಇಲ್ಲ ಅಂತ ಹೇಳಿ, ಅದರಿಂದ ನಮ್ಮಂಥ ವಕೀಲರಿಗೆ ರಕ್ಷಣೆ ಇಲ್ಲ ಅಂದರೆ ಸಾರ್ವಜನಿಕರ ಸ್ಥಿತಿ ಏನು ಅನ್ನೋದನ್ನು ನಾವು ವಕೀಲರಾಗಿ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ನಮ್ಮ ಮುಂದೆ ಬಂದಿದೆ. ಅದರಿಂದ